ಬೆಳಗಾವಿನಲ್ಲಿ ಹೆಚ್ಚುವರಿ ಎಸ್ಪಿ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಸ್ಥಳೀಯರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಡಿಜಿಟಲ್ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಸೇನಾಧಿಕಾರಿಗಳು. ಬೆಳಗಾವಿನಲ್ಲಿ ಈಗಾಗಲೇ ಹೆಚ್ಚುವರಿ ಎಸ್ಪಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಸ್ಥಳೀಯರ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗ ಈ ಭಯೋತ್ಪಾದಕರಿಗೆ ಯಾರು ಎಲ್ಲಿ ನೆಲೆ ನಿಂತ್ಕೊಳ್ಳೋಕೆ ಯಾರು ವಾಸಸ್ಥಾನವನ್ನು ವ್ಯವಸ್ಥೆ ಮಾಡಿದ್ದಾರೆ, ಅವರದ್ದು ಊಟ ತಿಂಡಿ ವ್ಯವಸ್ಥೆ ಇರಬಹುದು, ಅದೆಲ್ಲ ಹೇಗಾಯಿತು, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಡಿಜಿಟಲ್ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದೆ ಸೇನಾಧಿಕಾರಿಗಳು. ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಶ್ಮೀರದಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸೊ ಇದರಲ್ಲಿ ಈಗ ಸ್ಥಳೀಯರು ಯಾರಾದ್ರೂ ನೆರವನ್ನ ಕೊಟ್ಟಿದ್ರಾ? ಪಾಕಿಸ್ತಾನ ಆಲ್ಮೋಸ್ಟ್ ಕೊಟ್ಟಿರುವಂತದ್ದು ಗೊತ್ತಿರುವಂತ ವಿಚಾರ. ಅದು ಕೂಡ ಅಲ್ಲೆಲ್ಲ ಯಾರೆಲ್ಲ ಗುಂಡನ್ನು ಹಾರಿಸಿದ್ದಾರೆ ಅವರೆಲ್ಲ ಸ್ವತಂತ್ರ ಸೇನಾಧಿಕಾರಿಗಳಂತ ಹೇಳಿಕೆಯನ್ನು ಕೊಟ್ಟಿತ್ತು. ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ನೀಡಿದ್ದಾರೆ. ಉಗ್ರರ ದಾಳಿ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಜನರಲ್ ಉಪೇಂದ್ರ ದ್ವಿವೇದಿ. ಬೈಸಾರನ್ ವ್ಯಾಲಿ ಅಲ್ಲಿಗೇನೆ ಹೋಗಿ ಯಾವ ಜಾಗದಲ್ಲಿ ಅಮಾಯಕ ಭಾರತೀಯರ ರಕ್ತ ಹರಿದಿತ್ತು ಅದೇ ಜಾಗಕ್ಕೆ ಹೋಗಿ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ. ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬೈಸಾರನ್ಗೂ ಕೂಡ ಜನರಲ್ ಉಪೇಂದ್ರ ದ್ವಿವೇದಿ ವಿಸಿಟ್ ನೀಡಲಿದ್ದಾರೆ. ರಿಪಬ್ಲಿಕ್ನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗಮನಿಸುತ್ತಿದ್ದೀರಿ. ಉಪೇಂದ್ರ ದ್ವಿವೇದಿ ಅವರು ಪಹಲ್ಗಾಮ್ಗೆ ಇವತ್ತು ಭೇಟಿಯನ್ನ ನೀಡಿರೋದು. ಈಗ ಆಲ್ರೆಡಿ ಗೃಹ ಸಚಿವರು, ರಕ್ಷಣಾ ಸಚಿವರು ಹಾಗೆ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಹಾಗೆ ರಾಷ್ಟ್ರಪತಿ ಮುರ್ಮು ಅವರನ್ನ ಕೂಡ ನಿನ್ನೆ ಗೃಹ ಸಚಿವರು ಹಾಗೆ ವಿದೇಶಾಂಗ ಸಚಿವರು ಭೇಟಿ ನೀಡಿ ಮಾಹಿತಿಯನ್ನ ವಿನಿಮಯ ಮಾಡಿದ್ದಾರೆ ಪಹಲ್ಗಾವ್ ದಾಳಿಯ ಬಗ್ಗೆ. ಇದೀಗ ಭೂಸೇನಾ ಮುಖ್ಯಸ್ಥರು ಪಹಲ್ಗಾವ್ಗೆ ಭೇಟಿಯನ್ನ ನೀಡಿರೋದು. ನಟೇಶ್ ನಮ್ಮ ನವದೆಹಲಿ ಪ್ರತಿನಿಧಿ ಹಾಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ನಾವು ಬೆಳಗಿನಿಂದಲೂ ಹೇಳ್ತಿದ್ದೀವಿ, ನಿನ್ನೆಯಿಂದಲೇ ದೆಹಲಿಯಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು. ಒಂದು ಕಡೆ ರಕ್ಷಣಾ ಇಲಾಖೆ, ಮತ್ತೊಂದು ಕಡೆಯಲ್ಲಿ ವಿದೇಶಾಂಗ ಇಲಾಖೆ. ಇದರ ಭಾಗವಾಗಿ ಇದೀಗ ಭೂಸೇನಾ ಮುಖ್ಯಸ್ಥರ ಪಹಲ್ಗಾವ್ ಭೇಟಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಬಹಳ ಪ್ರಮುಖವಾಗಿ ಇಂದಿನ ಭೂಸೇನೆಯ ಮುಖ್ಯಸ್ಥರು ಏನಿದ್ದಾರೆ ದ್ವಿವೇದಿಯವರ ಭೇಟಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಪ್ರಮುಖವಾಗಿ ಅಲ್ಲಿ ಘಟನೆ ನಡೆದಂತಹ ಸ್ಥಳ ಏನಿದೆ, ಘಟನೆ ನಡೆದಂತಹ ಸ್ಥಳಕ್ಕೆ ಈಗಾಗಲೇ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಾರ್ವಜನಿಕರಿಗೂ ಕೂಡ ಪ್ರವೇಶವನ್ನ ನಿಷೇಧ ಮಾಡಿರ್ತಕ್ಕಂಥದ್ದು. ಅಲ್ಲಿ ಘಟನೆ ನಡೆದಿದ್ದಕ್ಕೆ ಕಾರಣ ಏನು ಮತ್ತೆ ಘಟನೆಯ ಸಂಪೂರ್ಣ ವಿವರಣೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಈಗ ಸೇನಾ ಮುಖ್ಯಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮುಂದಿನ ಯಾರು ಸಹಾಯ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣ ಪರಿಶೀಲನೆ ಆಗತ್ತೆ. ಅದರ ವಿಚಾರಣೆ ಕೂಡ ನಡೀತಾ ಇರತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ಕೂಡ ತನ್ನ ದಾಳಿಯನ್ನ ಶುರು ಮಾಡಿದೆ. ಹಾಗಾಗಿ ಭಾರತ ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಶುರು ಮಾಡಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ಬೇಕು, ಜೊತೆಗೆ ಯುದ್ಧ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಶಸ್ತ್ರಾಸ್ತ್ರಗಳು ಬೇಕಾಗುತ್ತೆ. ಅವರು ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರ ವಿರುದ್ಧದ ಪ್ಲಾನ್ಗಳು ಯಾವ ರೀತಿ ಇರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸೇನಾ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆಯನ್ನ ನಡೆಸಲಿರುವಂತದ್ದು. ಇದು ಬಹಳ ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಇಂದು ದೆಹಲಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರ ಮೀಟಿಂಗ್ ಇದೆ. ಈಗಾಗಲೇ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಸ್ಥರು ವಿಸಿಟ್ ಕೊಟ್ಟಿದ್ದಾರೆ ಸೇನಾ ಮುಖ್ಯಸ್ಥರು. ಅಲ್ಲಿಯ ಮಾಹಿತಿಯನ್ನ ಕಲೆ ಹಾಕಿ ಅಮಿತ್ ಶಾ ಅವರಿಗೆ ಆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ನೇರವಾಗಿ ಪಹಲ್ಗಾಮ್ನಲ್ಲಿ ಈಗ ಪರಿಶೀಲನೆ ನಡೆದಂತ ನಂತರದಲ್ಲಿ ಮತ್ತೆ ದೆಹಲಿಗೆ ಸೇನಾ ಮುಖ್ಯಸ್ಥರು ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಅದರ ನಂತರದಲ್ಲಿ ಅಂದ್ರೆ ಇಂದು ಸಂಜೆಯ ಒಳಗೆ ಒಂದು ದಿಟ್ಟ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪಾಕಿಸ್ತಾನದ ವಿರುದ್ಧ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇಂದು ಮತ್ತೆ ನಾಳೆ ಬಹಳ ಮೇಜರ್ ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಸೇನಾ ವಿಭಾಗದಲ್ಲಿ ಈಗಾಗಲೇ ಭೂಸೇನೆ ಇರಬಹುದು, ವಾಯುಸೇನೆ ಇರಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಹೈ ಅಲರ್ಟ್ ಆಗಿ ಜಲಮಾರ್ಗದ ಮುಖಾಂತರ ಆಗಿರಬಹುದು ಅಥವಾ ಭೂಮಾರ್ಗದ ಮುಖಾಂತರ ಆಗಿರಬಹುದು. ಹಾಗೆಯೇ ಬಾರ್ಡರ್ ಗೆ ಸಂಬಂಧಪಟ್ಟಂತೆ ಹೈ ಅಲರ್ಟ್ ವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಬಾರ್ಡರ್ ನಲ್ಲಿ ಇನ್ನು ಮುಂದೆ ಯಾರು ಕೂಡ ನುಸುಳದಂತೆ ನೋಡಿಕೊಳ್ಳುವಂತಹ ಸಂಪೂರ್ಣ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳಿರಬಹುದು, ತಾಂತ್ರಿಕವಾಗಿ ಯಾವ ಎಲ್ಲ ವಸ್ತುಗಳನ್ನು ಉಪಯೋಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಂದ್ರೆ
ಯುದ್ಧ ತಂತ್ರಕ್ಕೆ ಬೇಕಾದಂತಹ ಎಲ್ಲ ಸಕಲ ಸಾಮಗ್ರಿಗಳನ್ನ ಅಲ್ಲಿಗೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿನ ಸೇನಾ ತುಕಡಿಗಳೇನಿದೆ ಅಂದ್ರೆ ಬೇರೆ ಭಾಗದಲ್ಲಿ ಇರ್ತಕ್ಕಂತಹ ಸೇನಾ ತುಕಡಿಗಳನ್ನ ಪಹಲ್ಗಾವ್ ಸೇರಿದಂತೆ ಕಾಶ್ಮೀರದ ಆಯಾ ಗಡಿ ಭಾಗ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಇನ್ಸ್ಟ್ರಕ್ಷನ್ ಅನ್ನ ಸೇನಾ ಮುಖ್ಯಸ್ಥರು ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಮಾಂಡೋಗಳನ್ನ ಮೇಜರ್ ಕಮಾಂಡೋಗಳನ್ನ ಸಂಪೂರ್ಣವಾಗಿ ಆಯಾ ಭಾಗಕ್ಕೆ ಒಂದಷ್ಟು ಅಲ್ಲಿಗೆ ಕಳುಹಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಟೈಟ್ ಸೆಕ್ಯೂರಿಟಿಯನ್ನ ಇಡೀ ಕಾಶ್ಮೀರದ ಸುತ್ತಮುತ್ತಲೂ ಕೂಡ ಮಾಡಿರ್ತಕ್ಕಂಥದ್ದು. ರೈಟ್ ನಟೇಶ್, ಧನ್ಯವಾದ ಮಾಹಿತಿಗಾಗಿ. ಬೆಳಗಾವಿನಲ್ಲಿ ಹೆಚ್ಚುವರಿ ಎಸ್ಪಿ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಸ್ಥಳೀಯರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಡಿಜಿಟಲ್ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಸೇನಾಧಿಕಾರಿಗಳು. ಬೆಳಗಾವಿನಲ್ಲಿ ಈಗಾಗಲೇ ಹೆಚ್ಚುವರಿ ಎಸ್ಪಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಸ್ಥಳೀಯರ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗ ಈ ಭಯೋತ್ಪಾದಕರಿಗೆ ಯಾರು ಎಲ್ಲಿ ನೆಲೆ ನಿಂತ್ಕೊಳ್ಳೋಕೆ ಯಾರು ವಾಸಸ್ಥಾನವನ್ನು ವ್ಯವಸ್ಥೆ ಮಾಡಿದ್ದಾರೆ, ಅವರದ್ದು ಊಟ ತಿಂಡಿ ವ್ಯವಸ್ಥೆ ಇರಬಹುದು, ಅದೆಲ್ಲ ಹೇಗಾಯಿತು, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಡಿಜಿಟಲ್ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದೆ ಸೇನಾಧಿಕಾರಿಗಳು. ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಶ್ಮೀರದಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸೊ ಇದರಲ್ಲಿ ಈಗ ಸ್ಥಳೀಯರು ಯಾರಾದ್ರೂ ನೆರವನ್ನ ಕೊಟ್ಟಿದ್ರಾ? ಪಾಕಿಸ್ತಾನ ಆಲ್ಮೋಸ್ಟ್ ಕೊಟ್ಟಿರುವಂತದ್ದು ಗೊತ್ತಿರುವಂತ ವಿಚಾರ. ಅದು ಕೂಡ ಅಲ್ಲೆಲ್ಲ ಯಾರೆಲ್ಲ ಗುಂಡನ್ನು ಹಾರಿಸಿದ್ದಾರೆ ಅವರೆಲ್ಲ ಸ್ವತಂತ್ರ ಸೇನಾಧಿಕಾರಿಗಳಂತ ಹೇಳಿಕೆಯನ್ನು ಕೊಟ್ಟಿತ್ತು. ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ನೀಡಿದ್ದಾರೆ. ಉಗ್ರರ ದಾಳಿ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಜನರಲ್ ಉಪೇಂದ್ರ ದ್ವಿವೇದಿ. ಬೈಸಾರನ್ ವ್ಯಾಲಿ ಅಲ್ಲಿಗೇನೆ ಹೋಗಿ ಯಾವ ಜಾಗದಲ್ಲಿ ಅಮಾಯಕ ಭಾರತೀಯರ ರಕ್ತ ಹರಿದಿತ್ತು ಅದೇ ಜಾಗಕ್ಕೆ ಹೋಗಿ ಪರಿಶೀಲನೆಯನ್ನ ನಡೆಸುವವರಿದ್ದಾರೆ. ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬೈಸಾರನ್ಗೂ ಕೂಡ ಜನರಲ್ ಉಪೇಂದ್ರ ದ್ವಿವೇದಿ ವಿಸಿಟ್ ನೀಡಲಿದ್ದಾರೆ. ರಿಪಬ್ಲಿಕ್ನ ಎಕ್ಸ್ಕ್ಲೂಸಿವ್ ಫೋಟೋವೊಂದನ್ನು ಗಮನಿಸುತ್ತಿದ್ದೀರಿ. ಉಪೇಂದ್ರ ದ್ವಿವೇದಿ ಅವರು ಪಹಲ್ಗಾಮ್ಗೆ ಇವತ್ತು ಭೇಟಿಯನ್ನ ನೀಡಿರೋದು. ಈಗ ಆಲ್ರೆಡಿ ಗೃಹ ಸಚಿವರು, ರಕ್ಷಣಾ ಸಚಿವರು ಹಾಗೆ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಹಾಗೆ ರಾಷ್ಟ್ರಪತಿ ಮುರ್ಮು ಅವರನ್ನ ಕೂಡ ನಿನ್ನೆ ಗೃಹ ಸಚಿವರು ಹಾಗೆ ವಿದೇಶಾಂಗ ಸಚಿವರು ಭೇಟಿ ನೀಡಿ ಮಾಹಿತಿಯನ್ನ ವಿನಿಮಯ ಮಾಡಿದ್ದಾರೆ ಪಹಲ್ಗಾವ್ ದಾಳಿಯ ಬಗ್ಗೆ. ಇದೀಗ ಭೂಸೇನಾ ಮುಖ್ಯಸ್ಥರು ಪಹಲ್ಗಾವ್ಗೆ ಭೇಟಿಯನ್ನ ನೀಡಿರೋದು. ನಟೇಶ್ ನಮ್ಮ ನವದೆಹಲಿ ಪ್ರತಿನಿಧಿ ಹಾಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ನಾವು ಬೆಳಗಿನಿಂದಲೂ ಹೇಳ್ತಿದ್ದೀವಿ, ನಿನ್ನೆಯಿಂದಲೇ ದೆಹಲಿಯಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು. ಒಂದು ಕಡೆ ರಕ್ಷಣಾ ಇಲಾಖೆ, ಮತ್ತೊಂದು ಕಡೆಯಲ್ಲಿ ವಿದೇಶಾಂಗ ಇಲಾಖೆ. ಇದರ ಭಾಗವಾಗಿ ಇದೀಗ ಭೂಸೇನಾ ಮುಖ್ಯಸ್ಥರ ಪಹಲ್ಗಾವ್ ಭೇಟಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ